ಬನ್ನಿ, ಇವತ್ತು ಮಂಗಳವಾರ ಬೆಳಗ್ಗೆನೇ ಇವತ್ತು ಬೇಗ ಎದ್ದಿದ್ದೆ. ಮಂಗಳವಾರ ದಿವಸನೂ ನಾನು ಸ್ಕೂಲ್ಗೆ ಹೋಯ್ತಾಳಲ್ಲ, ಮಾಮೂಲಿ 5 ಗಂಟೆಗೆ ಎದ್ದಿರೋದು. ಎದ್ದು ಮಾಮೂಲಿ ನನ್ನ ಕೆಲಸ ಬಾಗಿಲು ಸಾರಿಸಿ ಮನೆ ಒರೆಸ್ತಾಳೆ, ಮನೆ ಕಸ ಎಲ್ಲ ಗುಡಿಸಿ ಬಾಗಿಲು ಸಾರಿಸಿ ಮನೆ ಒರೆಸೋದಿದ್ರೆ ಮನೆ ಒರೆಸಿ ಆಮೇಲೆ ನಾನು ಅಡುಗೆ ಮನೆಗೆ ಬರೋದು. ಮುಖ ತೊಳ್ಕೊಂಡು ಅಡುಗೆ ಮನೆಗೆಲ್ಲ ಬಂದೆ, ಎಲ್ಲ ಕೆಲಸ ಮಾಡಿ ಆಮೇಲೆ ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ. ಇವತ್ತು ಇನ್ನು ಸ್ನ್ಯಾಕ್ಸಿಗೆ ಕಡಲೆಕಾಳು ನೆನೆಸಿದೆ, ಚಪಾತಿ ಮಾಡ್ತೀನಿ. ಮತ್ತು ಇದೈತೆ ಏನಪ್ಪ ಟೊಮಟೊ ಗೊಜ್ಜು ಐತೆ, ಅದಕ್ಕೆ ಒಂದು 3 ವಿಷಲ್ದು ಕೂಗಿಸ್ಕೊಂಬಿಡ್ತೀನಿ. ಕಡಲೆಕಾಳು ಅಷ್ಟೊತ್ತಿಗೆ ಈರುಳ್ಳಿ ಮೆಣಸಿನ್ಕಾಯಿ ಕಾಯಿ ತುರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಅದೆಷ್ಟು ರೆಡಿ ಮಾಡಿಬಿಟ್ಟು ಹೂವು ಬಿಡಿಸ್ಕೊಂಬಂದೆ. ಹೂವು ಬಿಡಿಸ್ಕೊಂಬಂದಿಟ್ಟು ಅದೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಅವಳಿಗೆ ತಲೆ ಮೈ ಎಲ್ಲ ತೊಳೆದು ತಲೆ ಬಾಚ್ತಾ ಇದ್ದೆ. ತಲೆ ಬಾಚೆಲ್ಲ ರೆಡಿ ಮಾಡಿ ಕಾಳೆಲ್ಲ ಒಗ್ಗರಣೆಗೆ ಹಾಕ್ತೆ. ಅಷ್ಟು ನೀರೆಲ್ಲ ಸೋಸ್ಬಿಟ್ಟು ಕಾಳು ಒಗ್ಗರಣೆಗೆ ಹಾಕ್ತೆ. ಕಾಳು ಒಗ್ಗರಣೆಗೆ ಹಾಕಿ ಕಾಯಿನ ಮತ್ತು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಫ್ರೈ ಆಯ್ತದಲ್ಲ, ಆವಾಗಲೇ ಒಗ್ಗರಣೆಗೆ ಹಾಕ್ಬೇಕು ಕಾಯಿನ, ಚೆನ್ನಾಗಿರ್ತದೆ ಪಲ್ಯ. ಆಮೇಲೆ ಕಾಳು ಹಾಕಬೇಕು. ಚೆನ್ನಾಗಿ ಬಂದಿತ್ತು. ಆಮೇಲೆ ಚಪಾತಿ ಹಿಟ್ಟು ಮಾಡಿಬಿಟ್ಟು ಒಂದು 10 ನಿಮಿಷ, ಆಮೇಲೆ ಚಪಾತಿ ಇಟ್ಟಾರೆ ಒಂದು 10 ನಿಮಿಷ ಆದಮೇಲೆ ಟೊಮಟೊ ಗೊಜ್ಜೆಲ್ಲ ಇತ್ತು ಬಿಸಿ ಮಾಡೋ ಅಷ್ಟರಲ್ಲಿ ಒಂದು 10 ನಿಮಿಷ ಆಯಿತು. ಆಗ ಚಪಾತಿನ ಅವಳಿಗೆಲ್ಲ ಒತ್ಕೊಡು ಅಂತೇಳಿ ಅಂದ್ಬಿಟ್ಟು ಅವಳಿನ್ನು ಇದನ್ನ ಪೂಜೆ ಮಾಡ್ತಾಯಿದ್ಲು. ರಾಯರನ್ನೆಲ್ಲ ತೊಳ್ಕೊತಾಯಿದ್ಲು. ತೊಳ್ಕೊಳ್ಳಿ ಅಷ್ಟೊತ್ತಿಗೆ ನನ್ನ ಕೆಲಸ ಏನೇನಿತ್ತು ಅವೆಲ್ಲ ಮಾಡ್ಕೊಂಡೆ. ಬಿಸಿ ಬಿಸಿ ತಿಂತಾಳೆ ಅಂದ್ಬಿಟ್ಟು ಬೇಗ ಮಾಡಿಕೊಡೋಣ ಅಂತೇಳಿ ಚಪಾತಿಗೆ ಟೊಮಟೊ ಗೊಜ್ಜು ಚೆನ್ನಾಗಿರ್ತದೆ. ಸ್ನ್ಯಾಕ್ಸಿಗೆ 11 ಗಂಟೆಗೆ ಬಿಡ್ತಾರೆ, ಆವಾಗ ಸ್ನ್ಯಾಕ್ಸಿಗೆ ಬೇಕ್ರಿ ಐಟಮ್ ಏನು ತೊಗೊಳಂಗಿಲ್ಲ, ಅವಳು ತಿನ್ನೋದು ಇಲ್ಲ. ಅದಕ್ಕೇ ಎಲ್ಲ ರೆಡಿ ಮಾಡಿ ಚಪಾತಿ, ಕಡಲೆಕಾಳು ಉಸ್ಲಿ, ಟೊಮಟೊ ಗೊಜ್ಜು, ಬಾಳೆಹಣ್ಣಿತ್ತು. ಮತ್ತು ಚಪಾತಿಗಳ್ನ ಈ ಥರ ಮಾಡಿ ಉಂಡೆ ಮಾಡಿ ಇಟ್ಕೊತೀನಿ. ಆಮೇಲೆ ಇಟ್ಕೊಂಬಿಟ್ಟು ನಮಗೆ ಒಂದು ಸ್ವಲ್ಪನೇ ಒಂದು 6 ಮಾಡಿ ಇಟ್ಕೊಂಡು ಆಮೇಲೆ ಹಂಗೆ ಒತ್ಬಿಟ್ಟು ಆದಮೇಲೆ ತಿರುಗು ಮತ್ತೆ ಆ ಥರ ಮಾಡ್ಕೊಂಡು ಒತ್ತುತ್ತೀನಿ. ಯಾಕೆಂದರೆ ಅದೊಂಥರ ಒಣಗೋದಂಗೆ ಆಗ್ಬಿಡುತ್ತೆ, ಮತ್ತು ಚೆನ್ನಾಗಿರಲ್ಲ, ಬೇಗ ಬೇಗ ತಾಂಡು ಒತ್ಬೋದು. ಆ ಥರ ಮಾಡ್ಕೊಂಡು ಹಂಚಿನ ಮೇಲೆ ಜಾಸ್ತಿ ಎಣ್ಣೆ ಹಾಕೋಲ್ಲ, ಮೀದಿವಾಗ ಎಣ್ಣೆ ಹಾಕಿರ್ತೀವಿ. ಹಿಂಗೆ ಹಂಚಿನ ಮೇಲೆ ಹಾಕಿ ಅದಕ್ಕೆ ಅಂತ ಒಂದು ಬಟ್ಟೆ ಇಟ್ಕೊಂಡಿರ್ತೀನ, ಆ ಬಟ್ಟೆ ಮೇಲೆ ಬಟ್ಟೆ ಇಟ್ಕೊಂಡು ಸುತ್ತ ಹಿಂಗೆ ಅದ್ಮಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆ ಬರ್ತವೆ. ಆ ಥರ ಗುಳ್ಳೆಗಳು ಬರ್ತವೆ, ಅವೇನೇ ಬರುತ್ತೆ ಚಪಾತಿ. ನಾವೆಲ್ಲ ಎಣ್ಣೆನೇ ಹಾಕ್ಕೊಂಡು ಕುತ್ಕೊಬರ್ತೀವಿ. ಬೇಸಿಗೆಲ್ಲ ಎಣ್ಣೆನೂ ಹಾಕ್ಬಿಟ್ರು ಜಾಸ್ತಿ ತಿನ್ನೋಕ್ಕೋಗಲ್ಲ, ನಮಗೇನು ಒಂಥರ ಕಂಬ್ರದೇಕಾದಂಗೆ ಆಗ್ಬಿಡ್ತದೆ. ಅದಕ್ಕೆ ನಾವು ಚಪಾತಿ ಜಾಸ್ತಿ ಮಾಡೋದು ಇಲ್ಲ, ಮಾಡಿದಾಗ ಎಣ್ಣೆನೂ ಹಾಕೋಲ್ಲ, ಕಡಿಮೆನೇ ಹಾಕೋದು. ಎಲ್ಲ ರೆಡಿ ಆಯಿತು. ಇವಾಗೆಲ್ಲ ತಿಂದು ಎಲ್ಲ ರೆಡಿ ಮಾಡ್ಕೊಂಡು ಸ್ಕೂಲಿಗೆ ಹೊಂಟ್ಲು. ಅದಕ್ಕೆ ಬರ್ತಾಯಿದ್ದೀನಿ ಇರು ಅಂತ ದೇವ್ರ ಮೇಲೆ ಮುಡ್ಸಿದ್ದು ಹೂವು ಮುಡ್ಕೊಂಡು ಹೋಯ್ತಾಳೆ. ಪೂಜೆ ಆದಮೇಲೆ ಅಲ್ಲಿರುತ್ತಲ್ಲ ಎಣ್ಣೆ ಮುಡ್ಸಿರೋದು, ಅದನ್ನು ಮುಡ್ಕೊತಾಳೆ. ಹೊಂಟ್ಲಿವ ಸ್ಕೂಲಿಗೆ ಬಾಯಿ ಮಾಡ್ತಾವಳೆ ಎಲ್ಲರಿಗೂ. ಅದಕ್ಕೆ ನೋಡ್ತೀನಿ ತಡಿ, ಬೀಗ ಹಾಕೋಣ, ಬೀಗ ಇಟ್ಕಿದ್ದಾಳನ ಅಂತ ಬಂದೆ. ಚಪಾತಿ ಮೇಲೆ ಮುಚ್ಚಿದ್ದಾನೆ ಇಲ್ವೋ ಅಂದ್ಬಿಟ್ಟು ಇನ್ನೊಂದ್ಸಲ ಮುಚ್ಚಿದವ್ರಪ್ಪ ಎಲ್ಲ ಹೋಗಿದ್ರು. ಬರ್ತಾಯಿದ್ದೀನಿ ತಿಂಡಿಗೆ ಅಂದರು, ಅದಕ್ಕೆ ಎಲ್ಲ ಮುಚ್ಚಿಕ್ತವ್ರು. ಆರೋದ್ರೆ ತಿನ್ನೋದೆಲ್ಲ ಚಪಾತಿ 1-2 ತಿಂತಾರೆ ಅಂದ್ಬಿಟ್ಟು ಬಿಸಿ ಚೆನ್ನಾಗಿ ಮುಚ್ಚಿಬಿಟ್ಟು ಹೋದೆ. ಎಲ್ಲ ರೆಡಿ ಮಾಡಿ ಇಟ್ಟು ಮಗ್ಳಿಗಿಟ್ಟು ತಗೊಂಡು ತಿಂತಾರೆ ಬಂದು ಅಂತ ಕೀ ಕೊಟ್ಟು ಕಳಿಸ್ತು. ಬಂದು ತಿಂದ್ಬಿಟ್ಟು ಬಂದರು. ಆಮೇಲೆ ತಿನ್ನೋಕ್ಕೆ ಬರ್ತಾರೆ ಅಲ್ಲೇನಂತ ಹೋದು. ಅಡ್ಡ ಸಿಕ್ಕಿದ್ರೆ ಕೀ ಕೊಡೋಣ ಅಂತ ಅಮ್ಮ ನಾನು ಹೊಂಟು. ಅವಳೆ ಪುಟ್ಟಮಲ್ಲಿ ನನ್ನ ಮಗಳವಳು ನೋಡಿ, 5ನೇ ಕ್ಲಾಸ್ ಇವಾಗ, ಅದು ಮರಿಯೋದು. ಬಿಟ್ಬಿಟ್ಟು ಬಂದೆ. ಅವ್ರ ಕೀ ಕೊಟ್ಟು ಕಳಿಸಿದೆ. ಬರುವಾಗಲೇ ತಿಂದ್ಬಿಟ್ಟು ನನಗೆ ಕೀ ಕೊಟ್ಬಿಟ್ಟು ಹಂಗೆ ಹೋದ್ರು ಅಂಗಡಿಗೆ. ಹಾಗೆ ನಾನೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮೈ ತೊಳ್ಕೊಂಬಂದು ಪೂಜೆ ಮಾಡಿ, ಮಂಗಳವಾರ ನಮ್ಮನೆ ದೇವ್ರುಗಳು, ವಾರ ಹೆಣ್ಣು ದೇವರವೆಲ್ಲ ಪೂಜೆ ಮಾಡಿ, ಕಡಲೆಕಾಳು ಇನ್ನೊಂದು ಸ್ವಲ್ಪ ಇಟ್ಟಿದೆ ಹುಳಿ ಸಾರು ಮಾಡೋಣ ಅಂತ. ಆಲೂಗಡ್ಡೆ ಬದನೆಕಾಯಿ ಹಾಕಿ ಎಲ್ಲ 1-2 ವಿಷಲ್ ಕೂಗಿಸ್ಬಿಟ್ಟು ಆಮೇಲೆ ಕಾಯಿ, ಸ್ವಲ್ಪ ಈರುಳ್ಳಿ, ಸಾಂಬಾರು ಪೌಡ್ರು. ಫಸ್ಟು ಕಾಯಿ ಈರುಳ್ಳಿ ಎಲ್ಲ ರುಬ್ಕೊತೀನಿ, ಆಮೇಲೆ ಸಾಂಬಾರು ಪೌಡ್ರ್ ಲಾಸ್ಟಿಗೆ ಹಾಕೊಂಡು ರುಬ್ಕೊತೀನಿ. ಹುಣಸೆ ಹುಳಿ ನೆನೆಸಿಟ್ಟಿರ್ತೀನಿ, ಮಳ್ಳುವಾಗ ಹುಣಸೆ ಹುಳಿ ಬಿಡ್ತೀನಿ. ನಮಗೆ ಎಷ್ಟು ಬೇಕೋ, ಎಷ್ಟು ಜನ ಇರ್ತೀವಿ ಅಷ್ಟ್ರ ಮೇಲೆ ನೋಡಿ ಕಾಯಿ ಹಾಕೊಳ್ಳಿ. ಸ್ವಲ್ಪನೇ ನಾನು ಕಾಯಿ ಹಾಕೋದು. ಈ ಥರ ಸಾರು ಮಾಡುವಾಗ ಅಷ್ಟೇ ಕಾಯಿ ಹಾಕೋದು ನಾನು. ಮಟನ್ ಸಾರು, ಕಾಳು ಸಾರು ಈ ಥರ ಮಾಡುವಾಗ ಹಾಕ್ತೀನಿ. 3 ವಿಷಲ್ ಕೂಗಿಸ್ಕೊಂಡು 1-2 ಅಷ್ಟೊತ್ತಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಇಟ್ಕೊಂಡೆ. ಆಮೇಲೆ ಅವೆಲ್ಲ ಮಾಡೋ ಅಷ್ಟರಲ್ಲಿ ಹಪ್ಪಳ ಕೊಟ್ಟಿದ್ದು ನಮ್ಮಕ್ಕ. ಅವನು ಬಿಸಿಲಿಗೆ ಹಾಕೋತಡಿ ಅಂತ ಅಕ್ಕಿ ಹಪ್ಪಳ ಬಿಸಿಲಿಗೆ ಹಾಕಿದೆ. ಡಬ್ಬ ಎಲ್ಲ ಸೀಟ್ಬಿಟ್ಟು ಒಣಗಾಕಿದೆ. ಅದಕ್ಕೆ ಡಬ್ಬನೂ ಬಿಸಿಗಿಟ್ಟು ಬಂದೆ. ಮುದ್ದೆಗೆ ಇಕ್ಕಂತಡಿ ಸಾರು ಒಗ್ಗರಣೆಗೆ ಹಾಕ್ಬಿಟ್ಟು ಅಂತ. ಈಗ ಸಾರು ಮಾಡ್ತಾಯಿತ್ತು, ಅದಕ್ಕೆ ಬಂದು ಮಸಾಲೆನ ಮಳ್ತಲ್ಲೇ ಈ ವಿಷಲ್ ಹೋಯ್ತು. ಅದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಮಸಾಲೆ ಒಯ್ದು ಮಳ್ತಾಯಿತ್ತು ಸಾರು. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕಡಲೆಕಾಯಿ ಬೀಜ ಮಾಡಿಸ್ಕೊಂಡಿದ್ವಲ್ಲ ಅದು ಎಣ್ಣೆ. ಏನೇ ನಾವು ತಿನ್ನೋ ಆಹಾರದಲ್ಲಿ ಚೇಂಜ್ ಮಾಡ್ಕೋಬೇಕಷ್ಟೇ.
ಇವತ್ತಿನ ಕಾಲ ನಾವು ಏನೇನೋ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ತಿನ್ನೋ ಆಹಾರನ ಚೇಂಜ್ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ, ನಮ್ಮ ನೋಟನೂ ಚೆನ್ನಾಗಿರ್ತದೆ, ನಮ್ಮ ತಲೆ ಕೂದಲಾಗಿರ್ಬೋದು, ನಮ್ಮ ಮುಖದ ಕಾಂತಿನೂ ಚೆನ್ನಾಗಿರ್ತದೆ. ನಾವು ಮಕ್ಕಳಿಗೆ ಏನೇನೋ ಬೇಕು ಹಚ್ಕೊಳಕ್ಕೆ ಹೋದರೆ ತಿನ್ನೋದು ಬಿಟ್ಟು ಅದೇನು ಒಂದಲ್ಲ ನೋಡಿ ಬೇಕಾರೆ. ಎಲ್ಲ ಆಯ್ತು. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ, ಅನ್ನ ಮಾಡಿದೆ, ಮುದ್ದೆ ಸಾಂಬಾರೆಲ್ಲ ಒಗ್ಗರಣೆಗೆ ಹಾಕಿ ಅನ್ನ ಸೈಡ್ಗೆ ಇಟ್ಟು ಮುದ್ದೆಗೆ ಇಟ್ಬಿಟ್ಟು ಹಪ್ಪಳ ಎತ್ಕೊಂಬರೋಣ ಅಂತ ತಿರುಗು ಮತ್ತೆ ಹೋದೆ. ಒಣಗಿದ್ವಲ್ಲ ನೋಡ್ಬಿಟ್ಟು ಎತ್ಕೊಂಡು ಬರೋಣ ಅಂತ ಹೋದೆ. ನಾವು ತಿನ್ನೋ ತರಕಾರಿಗಳು, ಎಣ್ಣೆಗಳು, ನೀರು ಜಾಸ್ತಿ ಕುಡ್ಕೊಂಡು ಚೆನ್ನಾಗಿ ಟೈಮಿಗೆ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ಏನೂ ಆಗೋಲ್ಲ. ನಾವೇನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ಏನೇನೋ ಹಾಕ್ಕೊಳ್ಳೋದು, ತಲೆ ಕೂದಲಿಗೆ ಏನೇನೋ ಹಾಕ್ಕೊಳ್ಳೋದು. ಏನು ಮಾಡೋಕ್ಕಾಯ್ತದೆ, ಇವಾಗ ಬೆಳೆ ಕೂದಲು ಬಂದುಬಿಟ್ಟಿರ್ತವೆ, ಅದಕ್ಕೆ ಮುಚ್ಕೊಳ್ಳೋಕೆ ಏನೇನೋ ಮಾಡೋಕೆ ಹೋಗ್ತೀವಿ. ಮಾಡಬಾರ್ದು ಅದನ್ನು. ಏನೇ ಬಂದರೂ ಎದುರಿಸ್ತೀವಿ. ಬೆಳೆ ಕೂದಲನ್ನ ಯಾಕೆ ಮುಚ್ಕೋಬೇಕು? ಏನೂ ಆಗೋಲ್ಲ. ಒಬ್ರಿಗೆ ಲೇಟಾಗಿ ಬರ್ತವೆ, ಒಬ್ರಿಗೆ ಬೇಗ ಬರ್ತವೆ. ಎಲ್ಲ ತಲೆ ಕೆಡ್ಸ್ಕೊಬಾರ್ದು. ನಾವು ನಮ್ಮ ಆರೋಗ್ಯ ನಾವೇ ಇದು ಮಾಡ್ಕೊತೀವಿ ಅಷ್ಟೇ. ಮುದ್ದೆ ಇಕ್ಕೊಂಡು ಇಷ್ಟೆಲ್ಲ ಮಾಡ್ತಗೊಂಡು ನಿಮ್ಮ ಹತ್ರ ಹೇಳ್ದೆ. ಇದನ್ನು ಮುದ್ದೆ ಎಲ್ಲ ಕಟ್ತೆ. ನಮ್ಮ ಮನೆಯವ್ರು ಊಟಕ್ಕೆ ಬರ್ತಾರೆ. ಚಪಾತಿ ಒಂದು 2 ತಿಂದೋಗಿದ್ರು ಅವರು. ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿ ಕಡಲೆಕಾಳು ಬಟಾಣಿ ಎಲ್ಲ ಹಾಕಿ, ಕಡಲೆಕಾಳು ಬದನೆಕಾಯಿ ಆಲೂಗಡ್ಡೆ ಹುಳಿ ಸಾರು. ನಾವು ಬಟಾಣಿನೂ ಜಾಸ್ತಿ ತಿನ್ನೋಲ್ಲ. ಮುದ್ದೆ ಮಾಡಿದೆ. ಚೆನ್ನಾಗಿ ತಿರುಗ್ಬಿಟ್ಟು ಚೆನ್ನಾಗಿತ್ತು. ಮುದ್ದೆಗೆಲ್ಲ ಸಾರಿಗೆಲ್ಲ ಚೆನ್ನಾಗಿ ಬಂದಿತ್ತು. ಇವತ್ತು ಅಡುಗೆ ಊಟ ಎಲ್ಲ ದಿನಾಗಲೂ ಅಷ್ಟೇ ನಮ್ಮ ಮನೇಲಿ. ಎಲ್ಲರೂ ಅಷ್ಟೇ ಮಾಡ್ಕೊತೀರ. ಆದರೆ ನಮ್ಮ ಮನೇಲಿ ಮಾಡೋದನ್ನು ನಾನು ಹೇಳ್ತೀನಿ. ನಾವು ಮಧ್ಯಾಹ್ನ ಜಾಸ್ತಿ ಮುದ್ದೆ ಮಾಡ್ತೀವಿ, ಬಿಸಿ ಅಡುಗೆನೇ ಮಾಡ್ತೀವಿ. ಮುದ್ದೆ ಕಟ್ಬಿಟ್ಟು ಊಟಕ್ಕೆ ಫೋನ್ ಮಾಡಿದೆ. ನೋಡಿ, ಅವರು ಊಟಕ್ಕೆ ಬರಲೇ ಇಲ್ಲ. ಏನು ಮಾಡೋದು ಅವತ್ತು? ನಾನು ಅಷ್ಟೆಲ್ಲ ಅಡುಗೆ ಮಾಡಿದೆ, ಊಟಕ್ಕೆ ಬರಲಿಲ್ಲ. ಫ್ರೆಂಡ್ ಅವರು ಯಾರೋ ಬಂದಿದ್ರಂತೆ, ಊಟಕ್ಕೆ ಬರೋಲ್ಲ ಅಂದರು. ಸರಿ ಅಂದ್ಬಿಟ್ಟು ಮುದ್ದೆ ಎಲ್ಲ ಕಟ್ಟಾದಮೇಲೆ ನಾನು ಊಟ ಮಾಡಿದೆ ಒಬ್ಬಳೇ. 2 ಮುದ್ದೆ ಆಗಿತ್ತು. ರಾತ್ರಿಗೆ ನಾನು ಮುದ್ದೆ ಮಾಡೋಕ್ಕೆ ಹೋಗಲಿಲ್ಲ, ಅದೇ ಮುದ್ದೆ ಇತ್ತು. ಏಕೆಂದರೆ ರಾಗಿ ಎಲ್ಲ ದುಡ್ಡು ಕೊಡ್ತಾಯಿರ್ತೀವಲ್ವ, ನನ್ನ ಮುದ್ದೆ ಎಲ್ಲ ವೇಸ್ಟ್ ಮಾಡೋಲ್ಲ. ಅನ್ನ ವೇಸ್ಟ್ ಮಾಡಿದ್ರು ಪರವಾಗಿಲ್ಲ, ಮುದ್ದೆ ಮಾತ್ರ ವೇಸ್ಟ್ ಮಾಡೋಲ್ಲ ನಾನು. ಮುದ್ದೆ ಕಟ್ಟಾದಮೇಲೆ ತಪ್ಪಲಿನ ಕಾಲಲ್ಲೆಲ್ಲ ಇದು ಮಾಡಿರ್ತೀವಲ್ವ, ಅದಕ್ಕಿಂತ ನಾನು ನಮಸ್ಕಾರ ಮಾಡ್ಕೊತೀನಿ ಮುದ್ದೆ ತಪ್ಪಲಿಗೆ. ಅನ್ನಪೂರ್ಣೇಶ್ವರಿ ಅದು. ನಮಸ್ಕಾರ ಮಾಡ್ಕೊಂಡು ಎತ್ತಿಕ್ಬಿಟ್ಟು ಇವಾಗೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು, ಏಕೆಂದರೆ ನಾನು ಜಾಸ್ತಿ ಹೆಣ್ಮಕ್ಳು ಯಾವಾಗಲೂ ಅಡುಗೆ ಮನೆಯಲ್ಲೇ ಜಾಸ್ತಿ ಇರೋದು. ಇದರಿಂದ ಅವಳಿಗೆ ಯಾವುದು ಇಷ್ಟವಾದ ಜಾಗ ಅಂದರೆ ಹೆಣ್ಮಕ್ಳಿಗೆ ಅಡುಗೆ ಮನೆಯೇ. ಅದನ್ನು ಕ್ಲೀನಾಗಿ ಇಟ್ಕೊಂಡಿರಬೇಕು. ಅಡುಗೆ ಮನೆಗೆ ಹೋಯ್ತಿದ್ದಂಗೆ ಏನೋ ಒಂಥರ ಮಾಡಬೇಕು ಅಡುಗೆ, ನನ್ನ ಥರ ಫೀಲ್ ಬರಬೇಕು, ಖುಷಿ ಆಗಬೇಕು. ಆ ಥರ ಇರಬೇಕು ಅಡುಗೆ ಮನೆ. ಅದು ಹೆಂಗಾರೇ ಇರಲಿ, ಅಡುಗೆ ಮನೆಯನ್ನು ಮಾಡಿಕೊಳ್ಳೋದ್ರ ಮೇಲೆ ಇರುತ್ತೆ. ಯಾರ ಮನೆಯೇ ಬೇಕು ಅಂತೇನಿಲ್ಲ, ಗುಡಿಸ್ಲಾದರೂ ನೀಟಾಗಿ ಇಟ್ಕೋಬೋದು. ನಾವು ಅಂಗಡಿಲಿದ್ದು ಅವಾಗಲೂ ಅಷ್ಟೇ, ನಾನು ತುಂಬ ಕ್ಲೀನಾಗಿ ಇಟ್ಕೊಳ್ಳೀನಿ. ಎಲ್ಲ ಹಂಗೇನಾರು ಬಂದರೆಲ್ಲ ಚೆನ್ನಾಗಿ ಮಡಿಕೊಂಡಿದ್ದೀವಿ ಕಣವ, ಅಂಗಡಿ ಆದರೂ ಅಂತ. ನಾವು ಎಲ್ಲಿರ್ತೀವೋ ಅದೇ ನಮ್ಮ ಜಾಗ ಅಂತ ನಾನು ನಂಬಿರೋದು. ನಾವಿರೋ ಜಾಗದಲ್ಲೇ ನಾವು ದೇವ್ರು ಪೂಜಿಸ್ತೀವಿ ಅಂದಮೇಲೆ ದೇವರು ಇರ್ತಾರೆ. ನಾವು ಹೆಂಗಿರ್ಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡಿದ್ದೀನಿ. ಎಲ್ಲ ಕೆಲಸ ಆಯ್ತು. ಇವಾಗ ಇಟ್ಬಿಟ್ಟು ಆಮೇಲೆ ಕೂತ್ಕೊಂಡು ಊಟ ಮಾಡೋಣ ಅಂತ ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ. ಆ ಟೈಲ್ಸ್ ಎಲ್ಲ ಮೇಲೆ ಸೀಟ್ಕೊಂಡ್ಬಿಡ್ತೀನಿ ಡೈಲಿ. ಯಾವತ್ತೋ ಒಂದಿನ ಸೀಟಲ್ಲ ನಾನು. ಅದೇ ಬಟ್ಟೆಲಿ ಒಂದು ಸಲ ನೀಟಾಗಿ ಸೀಟ್ಕೊಂಡ್ರೆ ಏನು ಗಲೀಜಾಗಲ್ಲ. ಸೀಟ್ಕೊಂಡೆಲ್ಲ ಆಯ್ತು. ಇವಾಗ ಬಟ್ಟೆ ಆಚೆಗೆ ಹಾಕೋಣ ಅಂತಿದ್ದೆ, ಅಷ್ಟೊತ್ತಿಗೆ ಆಮೇಲೆ ಹಾಕೊಂಡ್ಬಿಟ್ಟು ಅಂದ್ಬಿಟ್ಟು ಇನ್ನೊಂದು ಸಲ ಟೈಲ್ಸ್ ಎಲ್ಲ ಸೀಟ್ಕೊಂಡು ಅಡುಗೆ ಮನೆ ಎಣ್ಣೆದೆಲ್ಲ ಆರಿರ್ತಾವಲ್ವ ಅಂತ ಸೀಟ್ಕೊಂಡು ಕ್ಲೀನಾಗಿರ್ತದೆ ಒಂದು ಸಲ ಮಾಡಿದ್ರೆ. ಫ್ರೆಂಡ್ಸ್ ನೋಡಿ, ಈ ವಿಡಿಯೋ ಇಷ್ಟ ಆದರೆ ಇದ್ರೂ ಸರಿಯಾಗಿದ್ದು ಬಂದಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಇದೇನೋ ನಾನು ಎತ್ತಾಗೋ ಕ್ಯಾಮ್ರಾ ಇಟ್ಕೊಂಡಿದ್ದೆ ಗೊತ್ತಾಗ್ದಲೇ ಸರಿಯಾಗಿದೆಲ್ಲ ಬಂದಿಲ್ಲ, ಕ್ಷಮಿಸ್ಬಿಡಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬೇಜಾರು ಮಾಡ್ಕೊಬೇಡಿ. ನಾವು ಹೊಸ್ದಾಗಿ ಮಾಡೋದ್ರಿಂದ ಗೊತ್ತಾಗಲ್ಲ. ಇದು ಒಂದೊಂದು ಸಲ ಮಾಡುವಾಗ ಒಂದೇ ಬಂದ್ಬಿಟ್ಟೈತೆ, ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನಮ್ಮ ಮಗಳು ಬಂದಾಗ ಹೇಳಿದ್ಲು, ಅಮ್ಮ ಇದು ಸರಿ ಬಂದಿಲ್ಲ ಅಂತ. ಪಾಪ ನನಗೆಲ್ಲ ಹೆಲ್ಪ್ ಮಾಡ್ತಾಳೆ ಅವಳು. ನನಗಿದ್ರ ಬಗ್ಗೆ ಏನಷ್ಟು ಗೊತ್ತಿಲ್ಲ, ಎಲ್ಲ ಹೇಳ್ಕೊಡ್ತಾಳೆ. ಅದೇ ಮಡಗಿದ್ದೀನಿ, ನಾನು ನೋಡಲಿಲ್ಲ. ಅದೇ ಕೆಲಸ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ನಾನು. ಅದಿನ್ನೂ ಹೊಸ್ದಲ್ವ, ನಮಗೆ ಗೊತ್ತಾಗಲ್ಲ ಅಷ್ಟಾಗಿ. ಬೇಜಾರು ಮಾಡ್ಕೋಬೇಡಿ. ಯಾರಿಗಾರು ಇವಾಗ ಇಷ್ಟ ಆದರೆ ಗೊತ್ತಲ್ಲ, ಒಂದು ಬೆಲ್ಲ ಇರುತ್ತಲ್ಲಿ, ಬೆಲ್ಲ ಹೊಡೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಫ್ರೆಂಡ್, ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ, ಇದು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ತಪ್ಪಿದರೆ ಹೇಳಿ, ಕಲ್ತ್ಕೊಳ್ಳೋಣ. ನಮಗೆ ಗೊತ್ತಾಗಲ್ಲ, ಇದರಲ್ಲಿ ಗೊತ್ತಿರೋಷ್ಟು ನಾನು ಮಾಡಿದ್ದೀನಿ. ಈ ವಿಡಿಯೋದಲ್ಲಂತೂ ಸ್ವಲ್ಪ ತಪ್ಪಾಗಿದೆ, ತಪ್ಪು ತಿಳ್ಕೊಬೇಡಿ ಯಾರೂ. ಜಾಸ್ತಿ ಇದೇ ಬಂದ್ಬಿಟ್ಟೈತೆ, ಅದಕ್ಕೆ ಸುಮ್ಮನೆ ಅದೇ ಅಂತ.
ಅಷ್ಟೇ ಹಂಗೆ ಮಗಳಿಗೆ ಓದಿಸ್ಕೊಂಡೇ ಇದು ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟೆ. ಆಮೇಲೆ ನಮ್ಮ ಮಗಳು ವಾಯ್ಸ್ ಓವರ್ ಕೊಟ್ಬಿಡಮ್ಮ, ಇದು ಚೆನ್ನಾಗಿ ಬಂದಿಲ್ಲ, ಎಲ್ಲ ನಿನ್ನ ಮುಖನೇ ಕಂಡೈತೆ ಅಂದ್ಲು. ಅಷ್ಟೆಲ್ಲ ಮಾಡ್ದು. ಅಷ್ಟೇ ಬೆಳಗ್ಗೆಯಿಂದ ಅಷ್ಟು ಕೆಲಸ ಮಾಡ್ಕೊಂಡು ಇವಾಗ ಊಟ ಮಾಡೋಣ ಅಂದ್ಬಿಟ್ಟು ನಮ್ಮನೆ ಊಟ ಹೇಗಿತ್ತು ಮಧ್ಯಾಹ್ನದ ಊಟ ಅಂದ್ಬಿಟ್ಟು ಒಂದು ತಟ್ಟೆಗೆ ಇಕ್ಕಿ ಹಂಗೆ ಒಂದು ವೀಡಿಯೋ ಮಾಡಿದೆ ಅಷ್ಟೇ. ನೋಡಿ ಯಾರಾದರೂ ಇಷ್ಟ ಆದರೆ ನಮ್ಮ ವೀಡಿಯೋಗಳು ನಿಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ನಾವು ನಿಮ್ಮ ಮನೇಲಿ ಒಬ್ಬರಂತ ನೋಡಿ ಅಷ್ಟೇ, ಇನ್ನೇನಿಲ್ಲ. ಇವತ್ತಿದ್ದು ವೀಡಿಯೋ ಎಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಸರಿ ಅಂದ್ಬಿಟ್ಟು ಸುಮ್ಮನೆ ಅದು ಊಟ ಎಲ್ಲ ಮಾಡಿ ರಾತ್ರಿಗೆ ಸಾಂಬಾರೆಲ್ಲ ಬಿಸಿ ಮಾಡೋಣ ಅಂದ್ಬಿಟ್ಟು ಬಿಸಿ ಮಾಡ್ತಾಯಿದ್ದೆ. ಮಾವಿನ ಹಣ್ಣೆಲ್ಲ ಇತ್ತು, ಮಾವಿನ ಹಣ್ಣೆಲ್ಲ ಕಟ್ ಮಾಡಿ ಎಲ್ಲ ಮಾಡೋದೇ ಊಟಕ್ಕೆ ಬರೋಲ್ಲ ಅಂದರು. ಆಮೇಲೆ ಸರಿ ಅಂದ್ಬಿಟ್ಟು ಸುಮ್ಮನೆ ನಾನೇ ಊಟ ಮಾಡಿದೆ, ಎಲ್ಲ ಮಾಡಿ ಆಯಿತು. ಇಷ್ಟು ಕೆಲಸ ಹೋದರೆ ಮನೇಲಿ ಇಷ್ಟು ಕೆಲಸ ಡೈಲಿ ನಂದು. ಹೋದರೆ ಆಮೇಲೆ ಅಂಗಡಿಗೆ ಹೋಗ್ತೀನಿ, ಆಮೇಲೆ ಮನೆಗಿದ್ದೆ ಸ್ವಲ್ಪ ಹೊತ್ತು ಮಲಗ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊಂಡು ಬಟ್ಟೆ ಎಲ್ಲ ಮಡಚ್ಬಿಟ್ಟು ಕೂತ್ಕೊಂಡೆ ಬಟ್ಟೆ ಎಲ್ಲ ಮಡಚೋಣ ಅಂತ ಬಟ್ಟೆ ಮಡಿಸ್ತಾ ಇದ್ದೀನಿ. ಹಂಗೇ ಮಾತಾಡ್ಕೊಂಡೇನೆ. ನಮ್ಮನೆ ಸ್ವಲ್ಪ ಇದೆ, 2 ದಿವಸ ಹಾಕಿದೆ ಬಟ್ಟೆನ, ಜಾಸ್ತಿ ಇತ್ತು, ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಎಲ್ಲ ಮಡಚಿ ಅವರೇ ಬೇರೆ ಇವರು ಬೇರೆ ಎಲ್ಲ ಇಟ್ಟೆ. ಯಾಕೆ ನಗು ಬಂತು, ಒಬ್ಬಳೇ ಮಾತಾಡ್ತೀನಲ್ಲ, ನಗಾಡ್ಕೊಂಡು ಒಬ್ಬಳೇ ನೋಡ್ಕೊಂಡು ನಮ್ಮ ಅಮ್ಮನೂ ಎಲ್ಲ ಬಟ್ಟೆ ನೋಡಿದಾಗ ನಗ ಬರ್ತಿತ್ತು. ಎಷ್ಟು ಚಿಕ್ಕ ವಯಸ್ಸಲ್ಲಿ ತಗೊಂಡು ಬಟ್ಟೆ ಎಲ್ಲ ಎಷ್ಟು ದಿನ ಆಯ್ತವಲ್ಲ, ಅವು ಬಟ್ಟೆನೇ ಹರಿದೋಗಲ್ವಲ್ಲ ನಿನಗೆ ಅನ್ಕೊಂಡು ಮನಸ್ಸಲ್ಲಿ ಬಟ್ಟೆ ಮಡಿಸ್ತಾ ಇದೆ. ಎಲ್ಲ ಅದು ಅವ್ರವರು ಸಪ್ರೇಟ್ ಇಟ್ಟಿದೆ. ಅವಳವನ ಫಸ್ಟ್ ಇಟ್ಟೆ, ಇಷ್ಟು ಇವಳವು ಇವು ಅವರು ನಮ್ಮ ಮನೆಯವರವು. ಇಲ್ಲೇ ಕಬೋರ್ಡ್ ಹತ್ರನೇ ಕೂತಿದ್ದೆ, ಅವಳವೆಲ್ಲ ಫಸ್ಟಿಗೆ ತಿಕ್ಬಿಡಂತಡಿ ಅಂದ್ಬಿಟ್ಟು ಜೋಡಿಸಿ ಇಟ್ಟೆ. ಅಷ್ಟೇ, ಆ ಬಟ್ಟೆ ತಂದವನು ಹಂಗೆ ಮಡಚಿಟ್ಬಿಟ್ರೆ ನಮ್ಗೆ ಆಮೇಲೆ ಅಲ್ಲೇ ಬಿದ್ದಾವೆ ಅನ್ಸಲ್ಲ. ಕೆಲಸ ಆಗಲೇ ಮಾಡ್ಕೊಂಬಿಡ್ತೀವಿ. ಎಲ್ಲರೂ ಮಾಡೋಕ್ಕಲ್ಲ, ಒಬ್ಬೊಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ. ಪಾಪ ಎಲ್ಲರಿಗೂ ನಮ್ಮಂಗೆ ಮಾಡಿ ಅನ್ನೋಕ್ಕಾಗಲ್ಲ. ನಮ್ಮ ಮನೇಲಿ ಏನು ಕೆಲಸ ಮಾಡ್ತೀನೋ ನಾನು ಅದನ್ನು ಇಲ್ಲಿ ಆಗಲ್ಲಿ ತೋರಿಸ್ತೀನಿ ಅಷ್ಟೇ. ಅಂಗಡಿಗೆ ಹೋದರೆ ಅಂಗಡಿ ತೋರಿಸ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಅವಳದೆಲ್ಲ ಮಾಡೋದೆ, ಅವಳದು ಎಷ್ಟು ಡೈಲಿ ಇಕ್ಕೊಳ್ಳೋವು ಇವು ಮಾಡೋಗ್ಬಿಟ್ಟು ಹಂಗೆ ಇನ್ನೊಂದು ಕಿತ್ಬಿಟ್ಟಿಲ್ಲ ಅಲ್ಲೇ. ತಿರ್ಗಾ ಅದೊಂದು ಸ್ವಲ್ಪ ಜೋಡಿಸ್ಬಿಟ್ಟು ನೀಟಾಗಿ ಇಟ್ಕೊಟ್ಟೆ. ಸ್ಕೂಲ್ಗೆ ಹೋಗ್ತಾವಲ್ಲ ಗೊತ್ತಾಗಲ್ಲ, ಅತ್ತಾಗೆ ಅರ್ಜೆಂಟಿಗೆ ಓಡ್ತವೆ. ರಜೆ ಸಿಕ್ಕದೆ ಒಂದಿನ ಭಾನುವಾರ, ಹಂಗೇನೆ ಸುಮ್ಮನೆ ಅದಾಯ್ತು. ಬಂದಾಗ ಹೇಳಂತಡಿ ಯಾಕೆ ಹಿಂಗೆ ಕಿತ್ಬಿಟ್ಟಿದೆಯಲ್ಲ ಅಂತ. ತಿರ್ಗಿ ಎಲ್ಲ ಜೋಡಿಸ್ಕೊಟ್ಟೆ. ಅವಳ ಜೋಡಿಸೋತ್ತಿಗೆ ಅಷ್ಟೊತ್ತಾಯಿತು. ಜೋಡಿಸ್ಕೊಂಡೇ ಕೂತ್ಕೊಂಡು ಇವತ್ತೆಲ್ಲ ಅದೇ ಕೆಲಸ. ಅಡುಗೆ ತಿಂಡಿ ಅಡುಗೆ, ಸ್ನಾನ, ಪೂಜೆ, ಮನೆಯವ್ರಿಗೆ ಊಟ, ಇನ್ನೂ ಚಿಕ್ಕ ಪುಟ್ಟ ಕೆಲಸ ಇರ್ತಾವೆಲ್ಲ ಮಾಡ್ಕೊಂಡು ಬಂದೆ. ಎಲ್ಲ ಜೋಡಿಸ್ಬಿಟ್ಟೆ ಆಯ್ತು. ಇವಾಗ ಬನ್ನಿ ಸಾಂಬಾರೆಲ್ಲ ಸಾಯಂಕಾಲ ಪಾತ್ರೆ ಎಲ್ಲ ಜೋಡಿಸ್ಕೊಂಡೇ ಸಾಂಬಾರೆಲ್ಲ ಇತ್ತಲ್ಲ ಬಿಸಿ ಮಾಡಂತಾರೆ ಅಂದ್ಬಿಟ್ಟು ಬಿಸಿ ಮಾಡ್ತಾಯಿದ್ದೆ. ಊಟಕ್ಕೆಲ್ಲ ಬಂದರು. ಊಟಕ್ಕೆ ಕೂಡ ಊಟಕ್ಕೆ ಕೊಟ್ಟೆ. ಮಹಾಬಲಿ ಹನುಮಂತ ಬರುತ್ತೆ ಟಿ ವಿಲಿ, ಹಾಕೋ ನಮ್ದು ಚಾನಲ್ ಬತ್ತೆಲ್ಲ, ಅದಕ್ಕೆ ಫೋನಲ್ಲಿ ಹಾಕ್ಕೊಂಡು ಕೂತಿದ್ರು ನೋಡ್ಕೊಂಡು. ಅದು ಆಂಜನೇಯಂದು ಇಷ್ಟ, ಅದಕ್ಕೆ ಹಾಕ್ಕೊಂಡು 8:30 ಬರುತ್ತೆ. ಊಟ ಕೊಡತ್ಲೆ ಅಂದರು, ಊಟ ಕೊಟ್ಟೆ. ಅದು ನೋಡ್ಕೊಂಡೆ ಊಟ ಮಾಡ್ತಿದ್ರು. ಅದೊಂದೇ ಧಾರಾವಾಹಿ ನೋಡೋದವರು ನಮ್ಮ ಮನೇಲಿ. ನಾವು ಆ ಥರ ಅವಳಿಗಿಷ್ಟ, ಅವಳ ಜೊತೆ ನಾವು ನೋಡ್ತೀವಿ ಅದನ್ನು ಆಂಜನೇಯನ. ಇನ್ನು ಟಿ ವಿ ಹಾಕೋಕ್ಕೆ ಹೋಗಲ್ಲ ನಾವು. ಅದು ಯಾಕೋ ಸಿರಿಗನ್ನಡ ಬರುತ್ತಲ್ಲ, ಅದು ಗೊತ್ತಿರಲಿಲ್ಲ ಟಿ ವಿಲಿ, ಅದಕ್ಕೆ ಅದು ಹಾಕಿ ನೋಡ್ಕೊಂಡು ನೋಡಿ ಲಾಗಿಲ್ಲಿ